ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ಬ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ತಂಗಿಯವ್ರದ್ದು ಗುರುಪ್ರವೇಶ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಈಗ ಹೊರಟಿದ್ದೀರಿ, ಇವಾಗ ಟೇಕಲ್ಲಲ್ಲಿದ್ದೀವಿ. ಏನೇನ ಬೇಕು ಅಂತ ತಗೋಬೇಕಂತ ತಗೊಂಬಿಟ್ಟು ಅವ್ನು ಸಾಯಿ ನನಗೆ ಗೋಬಿ ಮಂಚೂರಿ ಬೇಕು, ಐಟಮ್ ಎಲ್ಲ ಕಳಿಸು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ತಗೊಬಿಡೋಣ. ಮತ್ತು ರಿಟರ್ನ್ ಬರೋವಾಗ ನಮ್ಮ ಯಜಮಾನ್ರು ಅಂಗಡಿಗಳೆಲ್ಲ ಕ್ಲೋಸ್ ಆಗಿರ್ತೈತೆ. ಹಂಗಾಗಿ ಇವಾಗೇ ತೆಗೆದು ಡಿಕ್ಕಿನಲ್ಲಿ ಇಕ್ಕೊಂಬಿಟ್ರೆ ಸೇಫ್ಟಿ ಅಲ್ವಾ. ಆಮೇಲೆ ಅವ್ನು ಆಳ್ತಾ ಇರ್ತಾನೆ, ಅವನೇ ಮಾಡ್ಕೊತಾನೆ ಫ್ರೆಂಡ್ಸ್. ಏನಾನ ಬೇಕು ಅಂದರೆ ಮಾಡ್ಕೊತಾನೆ ನೋಡಿ. ಎಲ್ಲ ತಗೊತಾ ಇದ್ದೀವಿ ರೇಷನ್ ಅಂಗಡಿಯಲ್ಲಿ. ಆಮೇಲೆ ಓದ್ತಾ ಇರೋದೇನ ಅವರು ನಮ್ಮ ತಂಗಿ, ನಮ್ಮ ದೊಡ್ಡಪ್ಪ ಮಗಳು ಅವ್ರದ್ದು ಗುರುಪ್ರವೇಶ ಮಾಡ್ತಾಯಿದ್ದಾರೆ. ಹಾಗಾಗಿ ಹೇಳಿದ್ದಕ್ಕೆ ಮುಂಚೆನೇ ಒಂದು ದಿವಸ ಮುಂಚೆನೇ ಹೋಗಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಇವಾಗ ನೋಡಿ, ಆ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಅದು ಒಂದು ಕ್ಯಾಪ್ಚರ್ ಮಾಡಿದ್ವಿ. ಹೊತ್ತ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅವ್ರ ಮನೆಗೆ ಹೋದ್ವಿ. ಹೋಗಿದ ತಕ್ಷಣ ಟೀ ಕೊಟ್ಟರು, ಟೀ ಕುಡಿದ್ವಿ. ನಮ್ಮ ತಂಗಿ ಗಂಡ ತಂಗಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಆಮೇಲೆ ಹೊಸಮ್ಮನ ಹತ್ರ ಹೋಗೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು. ಅವರು ರಾತ್ರಿಯೇ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಡು, ಅವ್ರು ತಗೊಬಂದಿರೋ ಬಟ್ಟೆ ಎಲ್ಲ ಕೊಟ್ಬಿಟ್ರು, ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಬಿಡೋಣ ಅಂತ. ಅವ್ರು ಅರ್ಜೆಂಟಾಗಿ ಮಾಡಿದ್ದಕ್ಕೆ ಬ್ಲೌಸ್ ಸ್ಟಿಚಿಂಗ್ ಏನೂ ಮಾಡಿಸಿಲ್ಲ ನಮ್ಮಮ್ಮ, ಹಂಗೆ ತಗೊಬಂದ್ಬಿಟ್ರು ಪಾಪ. ಹಂಗಾಗಿ ಇವಾಗ ಕೊಡ್ತಾಯಿದ್ದಾರೆ. ಆಮೇಲೆ ಹೂವೆಲ್ಲ ಹೂವೆಲ್ಲ ಕಟ್ಟಿ ಎಲ್ಲ ಮಾಡಿಬಿಟ್ಟು ನನಗೆ ನಡುವೆಲ್ಲ ನೋವು, ಬ್ಯಾಕ್ ಪೇನ್ ತುಂಬ ನೋವು ಬರ್ತಾಯಿತ್ತು. ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ ನೋಡಿ. ಆ ಕಡೆ ಮಲಗಿದ್ದೀನಿ, ಈ ಕಡೆ ನನ್ನ ತಂಗಿ ಬಟ್ಟೆ ಅವೆಲ್ಲ ಕಟ್ತಾಯಿದ್ದಾರೆ. ಆಮೇಲೆ ಬೆಳಗ್ಗೆ ಇದು ಹಸು ಪೂಜೆ ಮಾಡ್ತಾರಲ್ಲ, ಗೋ ಪೂಜೆ ಅಂತ, ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ ಬೆಳಗ್ಗೆನೇ. ಹಸು ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಅಲ್ಲೇ ಆಚೆ ಕಡೆನೇ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಚಿಕ್ಕದಾಗಿ ಜಾಗ ಇದೆ, ಹೋಗೋಕ್ಕೂ ಮತ್ತು ರಿಟರ್ನ್ ತಿರ್ಕೊಂಡು ಹೋಗೋದಕ್ಕೂ ಜಾಗ ಇಲ್ಲ. ಅದು ಬೇರೆ ಓದ್ತಾ ಇಲ್ಲ ಪಾಪ, ಭಯ ಬೀಳ್ತಾಯಿತ್ತು. ಹಂಗಾಗಿ ಅಲ್ಲೇ ಪೂಜೆ ಮಾಡಿ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಹಾಲು ಉಕ್ಸ್ತಾ ಇದ್ದಾರೆ. ನನ್ನ ಮಗಳೇ ಹಾಲು ಉಕ್ಸ್ತಾ ಇರೋದು, ಅಮ್ಮನೇ. ಒಲೆ ಹಾಕಿದ್ದಾರೆ ಮನೆಯಲ್ಲಿ, ಒಲೆಯಲ್ಲೇ ಹಾಲು ಉಕ್ಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಹಂಗೆ ಪೂಜೆಗೆ ಅವರು ನನ್ನ ತಂಗಿ ಅವರೆಲ್ಲ ಪೂಜೆಗೆ ಕೂತ್ಕೊಬೇಕು ಅಂದ್ಬಿಟ್ಟು ಪೂಜೆಗೆ ಕೂತ್ಕೊಂಡಿದ್ದಾರೆ. ಇವಾಗ ಅವರಿಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ನಾವು ಹೋಗೋಣ ಅಂದ್ಬಿಟ್ಟು ಹೋಗೋದು ಬರೋದು ನೋಡೋದು ಎಲ್ಲ ಮಾಡ್ತಾಯಿದ್ವಿ. ಎಲ್ಲ ಇವರು ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿರೋ ಅಷ್ಟೊತ್ತಿಗೆ 4:15ಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ಇದರಲ್ಲಿ ಲಕ್ಷ್ಮೀ ಹೋಮವನ್ನು ಮಾಡಿಸ್ತಿದ್ರು ನೋಡಿ. ಮೇಲ್ಗಡೆ ಇದ್ದೀವಿ ನಾವು. ನೆಂಟರು ಅಷ್ಟೊತ್ತಿಗೆ ಯಾರೂ ಬಂದಿರಲಿಲ್ಲ, ಬೇಕಾಗ್ತಾಯಿತ್ತು ನೋಡಿ. ನಾನು ಅಡುಗೆ ಕೆಲಸಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಪಲಾವ್ ರೆಡಿ ಆಯಿತು. ಪಲಾವ್ ಮತ್ತು ಎಲ್ಲ ಮಾಡ್ತಾಯಿದ್ದೀನಿ. ಇದೇನು ರಸಮ್, ಅದು ಹೆಸರು ಬೇಳೆ ಒಗ್ಗರಣೆ. ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಆಚೆ ಕಡೆ ಬಲಿ ಪೂಜೆ ಅಂತ ಮಾಡ್ತಾರೆ ಈ ಕಡೆ. ಆಮೇಲೆ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಬಂದರು. ನಮ್ಮ ಅಕ್ಕ ಎಲ್ಲ